ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಆಫೀಸಿಗೆ ಸರಸರನೆ ಓಡಿ ಬರುವ ಚಾರು ಇನ್ನೇನು ಲಕ್ಕಿ ಕ್ಯಾಬಿನ್ ಸೇರ್ಬೇಕು, ಅವಳಿಗೆ ಅಡ್ಡ ಹಾಕಿದ್ರು ಯಾರೆಂದು ನೋಡ್ದವಳಿಗೆ ಕಂಡಿತು ಮೈ ಪ್ರದರ್ಶನದ ಜೊತೆಗೆ ಮಾದಕ ನಗು ನೀಡ್ತಾ ನಿಂತಿದ್ದ ಶೀಲಾ. ಮೊದಲ ನೋಟದಲ್ಲೇ ಚಾರು ಕಣ್ಣಿಗೆ ಅವಳು ಹಿಡಿಸ್ಲಿಲ್ಲ. ನನ್ನ ಲಕ್ಕಿ ನೋಡಬೇಕು ಎಂದು ಮುಂದೆ ಬರುವ ಚಾರುಗೆ ಮತ್ತೆ ಅಡ್ಡ ಹಾಕ್ತಾ, ಲಕ್ಕಿ ಈಗ ಬಿಸಿ, ಹೇ ಈಸ್ ಇನ್ ಮೀಟಿಂಗ್ ರೈಟ್ ನೌ ಎಂದಳು ಶೀಲಾ. ಆದರೆ ನಂಗೆ ಲಕ್ಕಿ ಬರೋಕೆ ಹೇಳಿದ್ರು ಎಂದು ಮುನ್ನುಗ್ಗಿದ ಚಾರು ಕೈ ಹಿಡಿದು ದೂರ ನಿಲ್ಲಿಸಿ, ಲುಕ್, ನನ್ನ ಲಕ್ಕಿ ಪರ್ಸನಲ್ ಸೆಕ್ರೆಟರಿ, ಹೇ ಈಸ್ ಇನ್ ಮೀಟಿಂಗ್, ಇಫ್ ಯು ವಾಂಟ್ ಟು ಮೀಟ್ ಹಿಮ್ ಶೋ ಮಿ ಅಪಾಯಿಂಟ್ಮೆಂಟ್ ಲೆಟರ್ ಎಂದಳು. ಗಂಡನನ್ನು ನೋಡೋಕೆ ಹೆಂಡತಿಗೆ ಯಾಕೆ ಬೇಕು ಅಪಾಯಿಂಟ್ಮೆಂಟ್ ಲೆಟರ್? ನೀನು ಲಕ್ಕಿಗೆ ಸೆಕ್ರೆಟ್ರಿ, ನಿಂಗೆ ಬೇಕಿರೋದು ಅಪಾಯಿಂಟ್ಮೆಂಟ್ ಲೆಟರ್, ನನಗಲ್ಲ. ನನ್ನ ಲಕ್ಕಿಗೆ ಹೆಂಡತಿ, ಸುಮ್ಮನೆ ಹೋಗೋಕೆ ಬಿಡು ಎಂದು ಮುನ್ನುಗ್ಗಿದವಳ ಕೈ ಹಿಡಿದೆಳೆದ ಶೀಲಾ, ರೂಲ್ ಇಸ್ ಎ ರೂಲ್ ಎವನ್ ಫಾರ್ ಎ ಫೂಲ್, ಸೊ ನೀನು ಕೂಡ ಇಲ್ಲೇ ಇರಬೇಕು ಎಂದು ತಡೆದಾಗ, ಅದನ್ನು ಫೂಲ್ ಹತ್ರ ಹೋಗಿ ಹೇಳು, ಈ ಚಾರು ಹತ್ರ ಅಲ್ಲ. ಮ್ಯಾನಸ್ ಇಲ್ಲದೆ ಮಾತಾಡೋಕೆ ನನಗೂ ಬರುತ್ತೆ, ಕಾಮನ್ ಸೆನ್ಸ್ ಇಲ್ಲ ಅಂದರೆ ಇಲ್ಲಿ ಇರೋಕ್ಕಾಗಲ್ಲ. ಲಕ್ಕಿಗೆ ಓವರ್ ಆ್ಯಕ್ಟಿಂಗ್ ಇಷ್ಟ ಆಗಲ್ಲ ಎಂದು ಒಳಗಡೆ ಹೋಗೋದಕ್ಕೂ ಲಕ್ಕಿ ಬಾಗ್ಲನ್ನು ತೆರೆಯುತ್ತಾ ಹೊರಗಡೆ ಬರೋದಕ್ಕೂ ಒಂದೇ ಸಮಯ. ವೈವಿ ಎಂದವ ಹಾಗೆ ಪದ ನುಂಗಿದ. ಲಕ್ಕಿ ಎಷ್ಟು ಹೇಳಿದ್ರು ಗೂಳಿ ಥರ ನುಗ್ತಾ ಇದ್ದಾರೆ ಎಂದು ಶೀಲಾ ಚಾಡಿ ಹೇಳಲು, ಲಕ್ಕಿ, ನಾನಿನ್ನ ನೋಡೋಕೆ ಬರಬೇಕು ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಇರಬೇಕಾ, ಪ್ರೂಫ್ ಇರಬೇಕಾ, ನೀನು ಕ್ಯಾಬಿನ್ಗೆ ಬರೋಕ್ಕೆ ಪರ್ಮಿಷನ್ ಬೇಕಾ, ನಾನಿನ್ನ ನೋಡ್ದಕ್ಕೆ ಅಧಿಕಾರ ಇಲ್ವಾ ಎಂದು ಪ್ರಶ್ನೆ ಮಾಡಿದ ಚಾರು ಮುಖ ನೋಡ್ತಾ, ಯಾರಿಲ್ಲ ಅಂದಿದ್ದು ಎನ್ನುವ ಮನ, ಆದರೆ ಅವಳನ್ನು ನೋಯಿಸಲೇಬೇಕು ಎನ್ನೋ ಗುಣ. ಲಕ್ಕಿ, ನೀನು ಮೀಟಿಂಗ್ನಲ್ಲಿದ್ದೆ, ನಿನ್ನ ಮೀಟ್ ಮಾಡೋಕೆ ಯಾರೇ ಬಂದರೂ ಬಿಡಬೇಡ ಅಂದಿದ್ದೆ, ನಿನ್ನ ಮಾತು ಪಾಲಿಸೋದು ತಪ್ಪಾ? ಯಾರು ಬಂದರೂ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲದೆ ನಿನ್ನ ನೋಡೋಕೆ ಬಿಡೋಕ್ಕಾಗತ್ತಾ? ಅದು ಅಲ್ಲದೆ ನೀನಿಲ್ಲದೆ ಬಿಸ್ನೆಸ್ ತುಂಬ ಲಾಸ್ ಆಗಿದೆ, ಈಗ ರಿಕವರಿ ಆಗಬೇಕು ಅಂತ ಇಲ್ಲೇ ಇರಿ ಅಂದೆ, ಆದರೆ ಅವರು ಒಳಗೆ ಸೀದಾ ನುಗ್ಗೋಕೆ ತಯಾರಾದರು. ಇದರಲ್ಲಿ ಏನಿದೆ ತಪ್ಪು ಲಕ್ಕಿ ಎಂದು ಪ್ರಶ್ನಿಸಿದಳು ಶೀಲಾ. ಲಕ್ಕಿ, ನಾನಿನ್ನ ಹೆಂಡತಿ, ನಾನಿನ್ನು ಮೀಟಿಂಗ್ ಹಾಳು ಮಾಡ್ತೀನಾ? ನನಗೇನು ಬುದ್ಧಿ ಇಲ್ವಾ? ಅದೆಲ್ಲ ಬಿಡು, ನಾನು ಬರೋಕ್ಕೆ ಕಾರಣ ನೀನೇ ಅಲ್ವಾ, ನೀನು ತಾನೇ ಬಾ ಎಂದು ಚಾರು ಇನ್ನೂ ಹೇಳೋ ಮುನ್ನವೇ, 12 ಗಂಟೆಗೆ ಬಾ ಅಂದಿದ್ದು, ಈಗ 1 ಗಂಟೆ, ಟೈಮ್ ಸೆನ್ಸ್ ಇಲ್ಲ ಅಂದರೆ ಹೀಗೆ ಆಗೋದು. 12ರಿಂದ 1 ಫ್ರೀ ಇದ್ದೆ, ಆಗ ಬಂದಿದ್ರೆ ಸೀದಾ ಒಳಗಡೆ ಬರ್ಬೋದಿತ್ತು, ಆಮೇಲೆ ಮೀಟಿಂಗ್ ಇತ್ತು. ನಾನೇ ಶೀಲಾಗೆ ಯಾರನ್ನೂ ಬಿಡಬೇಡ ಅಂದಿದ್ದೆ, ಅವಳು ಜಸ್ಟ್ ಫಾಲೋ ಮಾಡಿದ್ದಾಳೆ. ಮೊದಲು ಸಮಯ ಪ್ರಜ್ಞೆ ಇರಲಿ, ಈಗ ಲಂಚ್ ಬ್ರೇಕ್ ಯೂಸ್ ಮಾಡಬೇಕು ಎಂದು ಸೀದಾ ಹೋಗೇ ಬಿಟ್ಟ. ಆ ಮಾತಿಗೆ ಶೀಲಾ ಗೆದ್ದ ನಗು ಬೀರಿದ್ಲು. ಚಾರು ಮನಸ್ಸಲ್ಲೇ ಮರುಗಿದ್ಲು. ಚಾರು ಬಳಿ ಬರುವ ಶೀಲಾ, ಗಂಡ ಮನೆಯಲ್ಲಿ, ಆಫೀಸಲ್ಲಿ ಅವರು ನನ್ನ ಬಾಸ್ ಎಂದು ನಗಲು, ಅವರು ಆಫೀಸಿಗೆ ಬಂದಾಗ ನಾನೇನು ತಾಳಿಯನ್ನು ಬ್ಯಾಂಕ್ನಲ್ಲಿ ಬಚ್ಚಿಟ್ಟಿರಲ್ಲ, ಕೋಳಲೆ ಹಾಕಿರ್ತೀನಿ, ನನಗೆ ಅವರು ಎಲ್ಲಿದ್ದರೂ ಗಂಡಾನೆ ಎಂದು ಚಾರು ಹೋಗುವಾಗ ಅವಳನ್ನೇ ನೋಡ್ತಾ, ಮುಂದೆ ತಾಳಿ ವ್ಯಾಲಿಡಿಟಿ ಹೋಗುತ್ತೆ ಕಣೆ ದಿಲ್ರುಬಾ ಅಂತ ಯಾರನ್ನೋ ಲವ್ ಮಾಡ್ತಿದ್ದವ ಈಗ ಅದೇ ದಿಲ್ರುಬಾನ ದ್ವೇಷ ಮಾಡುವಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳದೆ ಇರ್ತಾಳ ಈ ಶೀಲಾ? ಲಕ್ಕೀನೇ ನನ್ನ ಮೊದಲ ಹಾಗೂ ಕಡೆಯ ಲವ್ ಎಂದು ಸಣ್ಣ ಫ್ಲ್ಯಾಶ್ಬ್ಯಾಕ್ ನೆನೆದಳು. ಫ್ಲ್ಯಾಶ್ಬ್ಯಾಕ್, ಹಾಯ್ ಹೇಳು ವಸೀಂ, ಹೇಳ್ದೆ ಕೇಳ್ದೆ ಫೋನ್ ಮಾಡಿದ್ದೀಯಾ ಎಂದು ಕರೆ ಸ್ವೀಕರಿಸಿದ ಶೀಲಾಗೆ, ಲೇ ಶೀಲಾ, ಲಕ್ಕಿ ಬೇಕು ಅಂತ ಅವನ ಹಿಂದೆ ಸುತ್ತಾಡ್ತಿದ್ದಲ್ಲ, ಈಗೊಂದು ಬಂಪರ್ ಆಫರ್ ಇದೆ, ಲಕ್ಕಿ ಬೇಕಾ ಎನ್ನಲು, ಅವನಿಗೆ ಮದುವೆ ಆಗೋಯ್ತಲ್ಲೋ ಎಂದಳು. ಲಕ್ಕಿ ಚಾರು ಮದುವೆನ ಎಲ್ಲ ಮಾಧ್ಯಮದ ಮುಂದೆ ಬಹಿರಂಗಪಡಿಸಿದ್ದ ಸುದ್ದಿ ಗೊತ್ತಿತ್ತು ಅವಳಿಗೆ. ಹೌದು, ಆದರೆ ಕತೆ ಬೇರೆಯೇ ಆಯಿತು ಎಂದು ಯಾವಾಗ ವಸೀಂ ಚಾರು ದಿಲ್ರುಬಾ ಒಂದೇ, ಈಗ ಲಕ್ಕಿ ಅವಳನ್ನು ದ್ವೇಷ ಮಾಡ್ತಾನೆ ಅಂತ ಹೇಳಿದ್ನೋ ಆಗ ಅವಳಲ್ಲಿ ಆಸೆ ಉದ್ಭವಿಸಿತು. ಹೌದಾ ಎಂದು ಕಣ್ಣರಳಿಸಿ ಕೇಳಿದ್ಲು. ಹೌದು, ನೀನು ನಮ್ಮ ಫ್ರೆಂಡ್ ಅಂತ ಹೇಳ್ತಿದ್ದೀನಿ, ಲಕ್ಕಿಗೆ ಹೇಳ್ಬೇಡಮ್ಮ ಬಾಯ್ ಎಂದು ಕರೆ ಕಟ್ ಮಾಡಿದ್ದ ವಸೀಂ. ಅವನಿಗೆ ಲಕ್ಕಿನ ನಾಶ ಮಾಡಬೇಕು, ಅವನ ಖುಷಿಯನ್ನು ನಾಶ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಚಾರುನ ಲಕ್ಕಿಯಿಂದ ದೂರ ಮಾಡುವ ಪ್ಲಾನ್ ಮಾಡಿದ್ದ. ಆ ರೀತಿ ಮಾಡಿದರೆ ಲಕ್ಕಿ ನೊಂದ್ಕೊಳ್ತಾನೆ ಅಂತ ಈ ರೀತಿ ಮಾಡಿದ್ದ. ವಸೀಂ ಹಾಗೂ ಅಭಿ ಇಬ್ರು ಲಕ್ಕಿ ಮೇಲೆ ಇನ್ನೂ ಸೇಡಿಟ್ಟಿದ್ದಾರೆ. ಅವರಿಗೆ ಒಂದು ಗತಿ ಕಾಣಿಸೋ ತನಕ ಇದು ಮುಗಿಯದ ಕತೆ. ಲಕ್ಕಿಯ ಪ್ರತಿ ಹೆಜ್ಜೆ ಗಮನಿಸುತ್ತಾ ಅವಳನ್ನು ಹಳ್ಳಕ್ಕೆ ತಳ್ಳುವ ಪ್ಲಾನ್ ಅವರದ್ದು. ವಾಸ್ತವ ಇಷ್ಟು ನೆನೆದವಳು ಈಗ ಚಾರುನ ದೂರ ಮಾಡಿ ಆ ಸ್ಥಾನಕ್ಕೆ ನಾನು ಸೇರೋದೇ ನನ್ನ ಗುರಿ.
ಮೊದಲ ಮೆಚ್ಚಿನಲ್ಲಿ ಚಾರು ವಿರುದ್ಧ ಲಕ್ಕಿ ಕೊಟ್ಟ ಉತ್ತರ ಹೇಳುತ್ತೆ, ಅವನಿಗೆ ಅವಳು ಬೇಡ ಅಂತ. ಅಷ್ಟು ಸಾಕು ನನಗೆ ಎಂದ್ಕೊಂಡ್ಳು. ಅವಳಿಗೇನು ಗೊತ್ತು ಅವನು ಬಲವಂತವಾಗಿ ನೋಯಿಸ್ತಿದ್ದಾನೆ ಎಂದು. ಕಾರಲ್ಲಿ ಕೂತಿದ್ದ ಚಾರು ಮನಸ್ಸಲ್ಲೇ, ಮೂರನೇ ವ್ಯಕ್ತಿ ಮುಂದೆ ಬಿಟ್ಕೊಡುವಷ್ಟು ಬೇಡವಾದ್ನ ಎಂದ್ಕೊಂಡ್ರೆ, ಬಿಟ್ಕೊಟ್ಟಿಲ್ಲ ಅಂದರೆ ನಿನಗೆ ಫೀಲ್ ಆಗೋದಿಲ್ವಲ್ಲ ವೈಫಿ ಎಂದು ಉತ್ತರಿಸಿದ್ದ ಅವನು ಅವನ ಮನಸ್ಸಲ್ಲಿ. ಯಾಕೆ ಲೇಟಾಗಿ ಬಂದೆ ಅಂತ ಕೇಳೋ ತಾಳ್ಮೆ ಇಲ್ವಾ ಎಂದು ಮನಸ್ಸಲ್ಲೇ ಪ್ರಶ್ನಿಸಿದ್ಲು. ಕೇಳೋಕೇನಿದೆ ವೈಫಿ, ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲದ ವಿಷಯನ ಎಂದು ಸಣ್ಣ ಫ್ಲ್ಯಾಶ್ಬ್ಯಾಕ್ ನೆನೆದ. ಫ್ಲ್ಯಾಶ್ಬ್ಯಾಕ್: ಹಲೋ ಮಿಸ್ಟರ್ ಲಕ್ಕಿ, ಸಂತೋಷ್ ಅವರನ್ನು ಅರೆಸ್ಟ್ ಮಾಡಿ ಆಗಿದೆ. ಎಷ್ಟೇ ವಿಚಾರಿಸಿದ್ರೂ ಅವರು ಸತ್ಯ ಒಪ್ಕೊಳ್ತಾ ಇಲ್ಲ ಎಂದ ಪೊಲೀಸರಿಗೆ. ನಿಮ್ಮ ಬಳಿ ಮತ್ತೇನಾದರೂ ಪ್ರೂಫ್ ಇದೆಯಾ ಸಂತೋಷ್ ಮಾಡಿದ್ದಾರೆ ಅನ್ನೋಕ್ಕೆ ಎಂದು ಕೇಳಿದ ಲಕ್ಕಿ ಪ್ರಶ್ನೆಗೆ, ಅವ್ರ ಮೊಬೈಲ್, ಅವರ ಸೋಷಿಯಲ್ ಮೀಡಿಯಾ ಸಾಕಲ್ವಾ ಎಂದರು ಪೊಲೀಸರು. ಅವ್ರ ಮೊಬೈಲ್ ತಗೊಂಡು ನಾನೇ ವಿಡಿಯೋ ಲೀಕ್ ಮಾಡಿರ್ಬಹುದಲ್ವಾ ಎಂದು ಪ್ರಶ್ನೆ ಮಾಡಿದಾಗ, ಬಟ್ ಆ ಅಂಗಡಿಯಲ್ಲಿ CC ಕ್ಯಾಮ್ರಾ ಇಲ್ಲ ಲಕ್ಕಿ ಎಂದರು. ದೆನ್ ಹೌ ಡಿಡ್ ಯು ಅರೆಸ್ಟ್ ಹಿಮ್ ಎಂದು ಧ್ವನಿ ಏರಿಸಿದ ಲಕ್ಕಿ. ಅಂದರೆ ಇವರು ನಿರಪರಾಧಿ ಬಿಟ್ಬಿಡಿ ಅಂತಾನ? ಎಲ್ಲ ಸಾಕ್ಷಿ ಇವರೇ ಮಾಡಿರೋದು ಅಂತ ಹೇಳುವಾಗ, ಇಲ್ಲದ ಸಾಕ್ಷಿನ ಹೌ ಕ್ಯಾನ್ ವಿ ಗೆಟ್ ಎಂದ ಪೊಲೀಸರ ಮಾತಿಗೆ ತಲೆ ಕೆಡಿಸಿಕೊಂಡು ಫೋನ್ ಕಟ್ ಮಾಡಿದ. ವಾಸ್ತವ ಇಷ್ಟು ನೆನೆದವ, ಆಮೇಲೆ ಏನಾಯಿತು ಅಂತಲೂ ಗೊತ್ತು, ನಿನ್ನ ಚಿಕ್ಕಪ್ಪ ಈಗ ಓಕೆ ಅಂತ ಕೂಡ ಗೊತ್ತು ಎಂದುಕೊಂಡು ಅಡ್ವೊಕೇಟ್ ಮನೆ ಮುಂದೆ ಕಾರ್ ನಿಲ್ಲಿಸಿದ. ಲಕ್ಕಿಗೆ ಎಲ್ಲ ಗೊತ್ತು, ಆದರೆ ಅವನಿಗೇನು ಗೊತ್ತೋ ಇಲ್ವೋ ಅದು ಅವಳಿಗಿನ್ನೂ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್. ಸಂತು ಕಂಬಿ ಹಿಂದೆ ನಿಂತು ನೋವಲ್ಲಿ ಮರುಗ್ತಿದ್ದ. ಅವನ ಮನದಲ್ಲಿ ತಾನೇನೂ ಮಾಡಿಲ್ಲ, ತನ್ನನ್ನು ಯಾರು ಕಾಪಾಡ್ತಾರೆ ಎನ್ನುವ ಚಿಂತೆ. ರಾಯರ ಮೊರೆ ಹೋದ. ಆ ಕ್ಷಣಕ್ಕೆ ಅಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು ಅಮೂಲ್ಯ. ಯಾರೋ ಲಾಯರ್ ಜೊತೆ ಬಂದಿದ್ದಲ್ಲದೆ ಇವನಿಗೆ ಫಟಾಫಟ್ ಎಂದು ಬೇಲ್ ಕೂಡ ತಂದುಬಿಟ್ಟಿದ್ಲು. ಬೇಲ್ ಪೇಪರ್ ನೋಡಿ ಇನ್ಸ್ಪೆಕ್ಟರ್ ಇವನಿಗೆ ಬಿಡುಗಡೆ ಕೊಟ್ಟಿದ್ರು. ಸಹಿ ಹಾಕಿ ಅವಳ ಮುಖ ನೋಡಲು ಆಕೆ ಇವನನ್ನು ನೋಡ್ತಾನೇ ಇಲ್ಲ. ರೀ ಅಮ್ಮು ಎಂದು ಕರೆಯುವ ತವಕ, ಆದರೆ ಇರೋದು ಪೊಲೀಸ್ ಸ್ಟೇಷನ್ನಲ್ಲಿ. ಅದಕ್ಕೆ ಸುಮ್ಮನಿದ್ದ. ಬೇಲ್ ಸಿಕ್ಕಿದೆ ತಾತ್ಕಾಲಿಕ, ಕೇಸ್ ಮುಗಿದಿಲ್ಲ ಎಂದು ಎಚ್ಚರಿಸಿ ಬಿಡುಗಡೆ ಕೊಟ್ಟರು. ಹೊರಗಡೆ ಬಂದು ಲಾಯರ್ ಬಳಿ ಏನೋ ಮಾತಾಡಿ ಕಳುಹಿಸಿದವಳು ತನ್ನ ಸ್ಕೂಟಿ ಮೇಲೆ ಕೂತು ಅವನಿಗೆ ಸನ್ನೆ ಮಾಡಿದ್ಲು ಬಂದು ಕೂರೋಕೆ. ಏನೊಂದು ನುಡಿಯದೆ ಬಂದು ಕೂತ. ಗಾಡಿ ಶುರು ಮಾಡಿದ್ಲು. ಅಮ್ಮಗೆ ಹೇಗೆ ಗೊತ್ತಾಯಿತು ಸಂತು ಅರೆಸ್ಟ್ ಆದದ್ದು? ಗೆಸ್ ಮಾಡ್ತಾ ಇರಿ. ಅಡ್ವೊಕೇಟ್ ಸುಭಾಷ್ ಮನೆ ಮುಂದೆ ನಿಂತು ಒಮ್ಮೆ ಲಕ್ಕಿ ಮುಖ ನೋಡಿದ್ಲು. ಆತ ಕಾರ್ ಪಾರ್ಕಿಂಗ್ ಮಾಡಿ ಬಂದು, ಏನು ಸಿನಿಮಾ ನೋಡ್ತಿದ್ಯಾ ವೈಫಿ, ನಡಿ ಎಂದ. ಲಕ್ಕಿ, ಒಂದೊಂದು ಸರಿ ಯೋಚಿಸು, ಈ ಡೈವೋರ್ಸ್ ಬೇಕಾ ನಮಗೆ? ನಾನು ತಪ್ಪು ಮಾಡಿದ್ದೀನಿ ಲಕ್ಕಿ, ಅರೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಲಕ್ಕಿ. ಈ 3 ತಿಂಗಳು ನೋಡೋಣ, ಆಮೇಲೆ ನಿನ್ನಿಷ್ಟ. ಹೀಗೆ ಡೈವೋರ್ಸ್ ಕತೆ ಕೈ ಬಿಡು ಲಕ್ಕಿ ಎನ್ನುತ್ತಾ ಅವನ ಬಳಿ ಬಂದು ಮೊಗವನ್ನು ಬೊಗಸೆ ಹಿಡಿದು, ಐ ಲವ್ ಯು ಅಸುರ, ನನ್ನ ಆರಾಧ್ಯ ದೈವ ರಾಯರ್ ಮೇಲೆ ಆಣೆ, ನನ್ನಿಂದ ತುಂಬ ಪ್ರೀತಿ ಮಾಡ್ತೀನಿ. ಪ್ಲೀಸ್ ಅಸುರ, ಡೈವೋರ್ಸ್ ಬೇಡ, ಇದೊಂದು ಚಾನ್ಸ್ ಕೊಡು ಎಂದು ಕಣ್ಣೀರು ಸುರಿಸಿದ್ಲು ಚಾರು. ಬೇಕಿದ್ರೆ ಬೇರೆ ಶಿಕ್ಷೆ ಕೊಡು, ಈ ಡೈವೋರ್ಸ್ ಒಂದು ಬಿಟ್ಟು ನನಗೆ ನೀನು ಬೇಕು ಅಸುರ ಎಂದು ಬಿಗಿದಪ್ಪಿ ಅತ್ತಳು. ಹಾಗೆ ಅವನತ್ತ ನೋಡಿ ಪ್ಲೀಸ್ ಎಂದಾಗ, ಲೇಟ್ ಆಯಿತು, ಡ್ರಾಮಾ ನಿಲ್ಲಿಸಿ ನಡಿ ಎಂದು ಕಠೋರ ಮಾತಾಡಿ ಹೋದ. ಮುಂದಿನ ಸಂಚಿಕೆಯಲ್ಲಿ, ಇದು BB ರೂಮ್ ಅಂದರೆ ಬಾರ್, ಬೆಡ್ರೂಮ್, ಬ್ಯಾಡ್ ಬಾಯ್ ರೂಮ್, ಇಷ್ಟ ಇದ್ರೆ ಇರು, ಎಲ್ಲ ಹೋಗ್ತಿರು ಎಂದ. ಕರ್ಮ ಎಂದು ಹೋದಾಗ ಅವಳ ಕೈ ಹಿಡಿದು ಕೈಗೆ ಗ್ಲಾಸ್ ಕೊಟ್ಟು, ಬಾ ಕಂಪನಿ ಕೊಡು ವೈಫಿ, ಎಲ್ಲ ಸಪ್ಲೈ ಮಾಡು, ಇಲ್ಲ ಅಂದರೆ ಸಪ್ಲೈಯರ್ನ ಕರೆಸ್ತೀನಿ ಎಂದ. ಕರೆಸ್ಕೊ ಎಂದು ಹೋದವಳು ಹಿಂತಿರುಗಿದಾಗ ಶೀಲಾ ಅವನ ಸಪ್ಲೈಯರ್ ಆಗಿ ವಿಸ್ಕಿ ಸುರಿಯುತ್ತಿದ್ಲು ಗ್ಲಾಸಿಗೆ. ಹೇಗೆ ಅನ್ನಿಸ್ತಿದೆ ಕತೆ ಅಂತ ತಪ್ಪದೆ ಅಭಿಪ್ರಾಯ ತಿಳಿಸಿ. ಈ ಲಕ್ಕಿ ಕೋಪ ತಾಪ ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.